ನಾವೀ ತಪ್ಪು ಮಾಡಿದ್ದು ನಿನ್ನ ಪ್ರಾಣ ಉಳಿಸೋಕೆ. ಬೇಡ ಸಮ್ಮು, ಈಗೇನು ಹೇಳ್ಬೇಡ. ಈಗ ನಾವು ಅವನಿಗೇನೇ ಹೇಳಿದ್ರು ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಿದ್ದೀವಿ ಅಂತ ತಿಳ್ಕೊತಾನೆ. ಆ ಸತ್ಯ ನಮ್ಮಲ್ಲೇ ಇರಲಿ. ಏನೇ ಅಪವಾದ ಬಂದ್ರು ಎದುರಿಸೋಣ. ಏನ್ ಹೇಳ್ತಿದ್ಯಾ ಅಕ್ಕ? ಅಣ್ಣನ್ ಪ್ರಾಣಕ್ಕೆ ಅಪಾಯ ಆಯ್ತಾ? ಹೌದು ಅಖಿಲ, ತಾರಕ್ ನಾಟಿ ಔಷಧಿ ಕುಡಿದು ಪ್ರಾಣಾಪಾಯದಿಂದ ಪಾರಾಗ್ ಬಂದ. ಆದ್ರೆ ಈ ಟೆಂಡರ್ ವಿಷಯ ಬಂದಾಗ ಯಾರೋ ಒಬ್ಬ ನಿಮ್ ಬಾವಂಗ್ ಫೋನ್ ಮಾಡಿ ಈ ಟೆಂಡರ್ ವಿಷಯಕ್ಕೆ ತಾರಕ್ ಏನಾದ್ರು ತಲೆ ಹಾಕಿದ್ರೆ ಅವನ ತಲೆ ಹೋಗುತ್ತೆ ಅಂದ್ರು. ಆಗ ನಿಮ್ ಬಾವ ಹೆದರ್ಕೊಂಡು ಟೆಂಡರ್ ಹೋದ್ರೂ ಪರವಾಗಿಲ್ಲ, ಆದ್ರೆ ತಾರಕ್ ಪ್ರಾಣ ಉಳಿಬೇಕು ಅಂತ ಟೆಂಡರ್ ಅಮೌಂಟ್ನ ಆಪೋನೆಂಟ್ ಪಾರ್ಟಿಯವ್ರಿಗೆ ಹೇಳಿದ್ರು. ಈ ವಿಷಯ ನನಗೂ ಗೊತ್ತಿರಲಿಲ್ಲ. ಈಗ ಯಾಕ್ರೆ ಹೀಗೆಲ್ಲ ಮಾಡಿದ್ರಿ ಅಂತ ಕೇಳಿದಾಗ ಬಾಯ್ ಬಿಟ್ರು. ಹಾಗಾದ್ರೆ ಮೊದಲೇ ಇದನ್ನ ಯಾಕಮ್ಮ ಹೇಳಿಲ್ಲ ನೀನು? ಹೇಳ್ಬೇಕು ಅಂತಾನೆ ಇದ್ದೆ ಡ್ಯಾಡ್, ಆದ್ರೆ ನಾವೇನಾದ್ರೂ ಈ ವಿಷಯನ ಹೇಳಿದ್ರೆ ತಾರಕ್ ನಮ್ಮನ್ನ ನಂಬೋದಿಲ್ಲ. ನಾವು ಮತ್ತೇನೋ ಹೊಸ ಕತೆ ಕಟ್ತಾ ಇದೀವಿ ಅಂತ ಅನ್ಕೋತಾನೆ ಅಂತ ಹೇಳಲಿಲ್ಲ. ತಾರಕ್ ಮೊದಲೇ ಕೋಪ, ಈ ರೀತಿ ಥ್ರೆಟ್ ಇದೆ ಅಂತ ಏನಾದ್ರೂ ಗೊತ್ತಾದ್ರೆ ಅಪಾಯನ ಮೈ ಮೇಲೆ ಹೇಳ್ಕೋತಾನೆ. ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿಲ್ಲ ಡ್ಯಾಡ್. ಈ ಸತ್ಯ ಏನಾದ್ರೂ ನಾನು ಹೇಳಿರ್ಲಿಲ್ಲ ಅಂದಿದ್ರೆ ಜೀವನ ಪರ್ಯಂತ ನಮ್ಮ ಬಗ್ಗೆ ತಾರಕ್ ಕೆಟ್ಟದಾಗ ಅನ್ಕೋತಾ ಇದ್ದ. ಆದ್ರೆ ಈಗ ಅವನನ್ನ ಕೆಟ್ಟದಾಗ ಅನ್ಕೊಂಡ್ರು ಪರವಾಗಿಲ್ಲ. ಸತ್ಯ ಹೇಳಿದ ಸಮಾಧಾನ ನನಗಿದೆ. ಇನ್ನು ನಾವಿಲ್ಲಿಂದ ಹೋಗ್ತೀವಿ. ತಾರಕ್, ನಾವಿಲ್ಲಿಂದ ಹೋಗ್ತೀವಿ. ರೀ ಬನ್ನಿ. ಬಾಬೈದ, ನಾವೇನೋ ಇಲ್ಲಿಂದ ಹೋಗ್ತೀವಿ, ಆದ್ರೆ ನೀನು ತುಂಬಾ ಹುಷಾರಾಗಿರಪ್ಪ. ಯಾಕಂದ್ರೆ ನಿನ್ನ ಜೀವಕ್ಕೆ ಅಪಾಯ ಇದೆ. ತುಂಬಾ ಕೇರ್ಫುಲ್ ಆಗಿರು. ನಡಿಸಮ್ಮ. ನೀವಿಬ್ರು ಎಲ್ಲೂ ಹೋಗೋ ಆಗಿಲ್ಲ, ಇಲ್ಲೇ ಇರಿ.